ಯಾವುದೇ ಕ್ಷಣದಲ್ಲಿಯೂ ಸಿಐಡಿ ಮುಂದೆ ಭೈರತಿ ಶರಣು. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಈಗ ಬಂಧನ ಫಿಕ್ಸ್. ಹಾಗಾದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಐಡಿ ಮುಂದೆ ಭೈರತಿ ಅವರು ಶರಣಾಗುವ ಸಾಧ್ಯತೆ ಇದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಫಿಕ್ಸ್. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಶಾಸಕ ಭೈರತಿಗೆ ಸಂಕಷ್ಟ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬಿಜೆಪಿ ಶಾಸಕ ಭೈರತಿಗೆ ಭಾರಿ ಹಿನ್ನಡೆಯಾಗಿದೆ. ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಎ1 ಜಗದೀಶ್ ಜೊತೆ ಸಂಪರ್ಕವೇ ಇಲ್ಲ ಅಂತ ಹೇಳಿದ್ದೀರಾ? ಆರೋಪಿ ಜೊತೆಗಿನ ನಂಟಿನ ಬಗ್ಗೆ ಸಿಡಿಆರ್ ಸಾಕ್ಷಿಗಳಿವೆ. ಹೀಗಾಗಿ ವಿಚಾರಣೆ ಎದುರಿಸಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸ್ಥಳೀಯ ಕೋರ್ಟ್ನಲ್ಲಿ ಅರ್ಜಿ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಿನ್ನೆ ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಬೆನ್ನಲ್ಲೇ ಸುಪ್ರೀಂಗೆ ಮೊರೆ ಹೋಗಿದ್ರು. ನಿನ್ನೆಯೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಶಾಸಕ ಭೈರತಿ ಅವರು ಸಲ್ಲಿಕೆಯನ್ನ ಮಾಡಿದ್ರು. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿಗೆ ಶಾಕ್ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿಯೂ ಕೂಡ ಸಿಐಡಿ ಮುಂದೆ ಭೈರತಿ ಶರಣಾಗುವ ಸಾಧ್ಯತೆ ಇದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಈಗ ಬಂಧನ ಫಿಕ್ಸ್. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಶಾಸಕ ಭೈರತಿಗೆ ಈಗ ಸಂಕಷ್ಟ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ಬಿಜೆಪಿ ಶಾಸಕ ಭೈರತಿಗೆ ಭಾರಿ ಹಿನ್ನಡೆಯಾಗಿದೆ. ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಲಾಗಿದೆ. ಎ1 ಜಗದೀಶ್ ಜೊತೆ ಸಂಪರ್ಕವೇ ಇಲ್ಲ ಅಂತ ಹೇಳಿದ್ದೀರಾ? ಆರೋಪಿ ಜೊತೆಗಿನ ನಂಟಿನ ಬಗ್ಗೆ ಸಿಡಿಆರ್ ಸಾಕ್ಷಿಗಳಿವೆ. ಹೀಗಾಗಿ ವಿಚಾರಣೆಯನ್ನ ಎದುರಿಸಲಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಇನ್ನು ಹೈಕೋರ್ಟ್ಗೂ ಕೂಡ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಭೈರತಿ ಬಸವರಾಜ್ ಅವರು. ಆ ಒಂದು ಜಾಮೀನು ಅರ್ಜಿ ಏನಿತ್ತು, ನಿರೀಕ್ಷಣಾ ಜಾಮೀನು ಅರ್ಜಿ, ಅದನ್ನು ಕೂಡ ವಜಾ ಮಾಡಲಾಗಿತ್ತು. ಅದಾದ ನಂತರ ನಿನ್ನೆಯೇ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ನನಗೆ ನಿರೀಕ್ಷಣಾ ಜಾಮೀನು ಬೇಕು ಅಂತ ಆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಕೋರ್ಟ್ನಲ್ಲಿ ಸದ್ಯಕ್ಕೆ ಆ ಒಂದು ಅರ್ಜಿ ಕೂಡ ವಜಾ ಆಗಿದೆ. ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿದಂತಹ ನ್ಯಾಯಾಧೀಶರು ಈ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಕೋರ್ಟ್ನಲ್ಲಿ ನೀವು ಈ ಒಂದು ಸಮಸ್ಯೆನ ಬಗೆಹರಿಸಿಕೊಳ್ಬೇಕಾಗುತ್ತೆ. ಅಂದರೆ ನಿಮಗೆ ಏನೇ ಒಂದು ಜಾಮೀನು ಬೇಕಂದ್ರೂ ಕೂಡ ಸ್ಥಳೀಯ ಕೋರ್ಟ್ನಲ್ಲಿ ಈ ಒಂದು ವಿಚಾರವಾಗಿ ಇತ್ಯರ್ಥ ಆಗಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಕೂಡ ತನ್ನ ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಸಿಐಡಿ ಮುಂದೆ ಭೈರತಿ ಅವರು ಶರಣಾಗ್ತಾರಾ ಅಂತ ಕೂಡ ನೋಡಬೇಕಾಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಸದ್ಯಕ್ಕೆ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭಾರಿ ಹಿನ್ನಡೆಯಾಗಿದೆ. ಮುಂದಿನ ಒಂದು ನಡೆ ಯಾವ ರೀತಿ ಇರುತ್ತೆ? ಭೈರತಿ ಬಸವರಾಜ್ ಅವರು ಏನಾದರೂ ಬಂದು ಸಿಐಡಿ ಮುಂದೆ ಶರಣಾಗ್ತಾರಾ, ಹೇಗೆ? ಸಾಹಿತ್ಯ ಏನು ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು. ಅಂದ್ರೆ ನಿರೀಕ್ಷಣಾ ಜಾಮೀನನ್ನ ಕೋರ್ಬಿಟ್ಟು ಭೈರತಿ ಬಸವರಾಜ್ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಯಾಕಂದ್ರೆ ಮೊನ್ನೆ ಏನು ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಸೊ ಈ ಹಿನ್ನೆಲೆ ಇಮಿಡಿಯೇಟ್ ಆಗಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಫೈಲ್ ಅನ್ನ ಅಪ್ಲಿಕೇಶನ್ ಅನ್ನ ಹಾಕಿರೋದು. ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ನೀವು ವಿಚಾರಣೆ ಅಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಸಹ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿರುವಂತದ್ದು. ಅಂದ್ರೆ ಎ1 ಜಗದೀಶ್ ಯಾರಿದ್ದಾರೆ, ಸೊ ಆತರ ಜೊತೆಗೆ ನಮ್ಗೆ ಯಾವುದೇ ಸಂಪರ್ಕ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಪೊಲೀಸರ ಜೊತೆ ಹೇಳಿದ್ದೀರಾ. ಆದ್ರೆ ಏನು ಎವಿಡೆನ್ಸ್ ಮತ್ತು ಸಾಕ್ಷ್ಯಗಳನ್ನ ಸಿಐಡಿ ಅವರು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಸಹ ನೀವು ಒಂದೇ ಫ್ಲೈಟ್ ನಲ್ಲಿ ಒಂದು ಕುಂಭಮೇಳಕ್ಕೆ ಹೋಗಿರುವಂತದ್ದು, ಮತ್ತೆ ಒಂದೇ PNR ನಂಬರ್ ಅನ್ನ ಬಳಸಿರುವಂತದ್ದು, ಮತ್ತೆ ಕೊಲೆ ಆದಂತಹ ಸಂದರ್ಭದಲ್ಲೂ ಸಹ ಇಬ್ಬರು ಆರೋಪಿಗಳು ಒಟ್ಟಿಗೆ ಒಂದೇ ಜಾಗದಲ್ಲಿ ಇದ್ದಿರುವಂತದ್ದು. ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತೆ ಟವರ್ ಲೊಕೇಶನ್ಸ್ ಇರ್ಬೋದು, ಎಲ್ಲವನ್ನೂ ಸಹ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೋರ್ಟ್ ಇವತ್ತು ಹೇಳಿರುವಂತದ್ದು. ಅಂದ್ರೆ ಕೋರ್ಟ್ಗೆ ಸಿಐಡಿ ವಕೀಲರು ಎಲ್ಲಾ ದಾಖಲಾತಿಗಳನ್ನ ಮತ್ತೆ ಎಲ್ಲಾ ಸಾಕ್ಷಿಗಳನ್ನ ಹೇಳಿರುವಂತದ್ದು. ಅಂದ್ರೆ ಈ ರೀತಿ ವಿಚಾರಣೆ ವೇಳೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಸಾಕ್ಷ್ಯಗಳನ್ನ ಪರಿಗಣನೆ ಮಾಡುವಂತ ಸಂದರ್ಭದಲ್ಲಿ ಏನು ಇಬ್ರು ಎ1 ಜಗದೀಶ್ ಮತ್ತೆ ಎ5 ಆರೋಪಿ ಯಾರಿದ್ದಾರೆ ಬಸವರಾಜ್ ಇಬ್ರು ಸಹ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇರುವಂತದ್ದು ಗೊತ್ತಾಗಿರುವಂತದ್ದು. ಹಾಗಾಗಿ ಅವರನ್ನ ವಿಚಾರಣೆ ಮಾಡಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಕೇಳ್ಕೊಂಡಿರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಸಹ ಒಂದು ಭೈರತಿ ಬಸವರಾಜ್ ಪರ ವಕೀಲರಿಗೆ ಹೇಳಿಕೆಗಳನ್ನು ಕೊಟ್ಟಿರೋದು. ಇಷ್ಟೆಲ್ಲ ಸಾಕ್ಷಿಗಳಿದ್ರು ನಿಮ್ಗೆ ಯಾಕೆ ಜಾಮೀನು ಕೊಡ್ಬೇಕು, ನೀವು ನಿಮ್ಮದೇನಿದ್ರು ಸಹ ವಿಚಾರಣಾ ನ್ಯಾಯಾಲಯ ಏನ್ ಬರುತ್ತೆ ಸ್ಥಳೀಯ ನ್ಯಾಯಾಲಯ, ಅಲ್ಲೇ ನೀವು ಸೂಕ್ತವಾದ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರ ಅರ್ಜಿಯನ್ನ ವಜಾ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ವಜಾಗೊಂಡ ಹಿನ್ನೆಲೆಯಲ್ಲಿ ಈಗ ಭೈರತಿ ಬಸವರಾಜ್ ಅವರಿಗೆ ಯಾವುದೇ ರೀತಿಯಂತ ಬೇರೆ ಆಪ್ಷನ್ಸ್ ಇಲ್ಲ. ಅವರು ಇರುವಂತದ್ದು ಕೇವಲ ಒಂದು ಸಿಐಡಿ ಮುಂದೆ ಬಂದು ಹಾಜರಾಗಬೇಕು ಅಥವಾ ಏನು ಯಾವ್ದಾದ್ರು ನ್ಯಾಯಾಲಯಕ್ಕೆ ಬಂದು ಸರೆಂಡರ್ ಆಗಬೇಕು. ಆ ನಂತರ ನ್ಯಾಯಾಲಯ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟ ನಂತರ ಅವರನ್ನ ಮತ್ತೆ ಸಿಐಡಿ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಒಂದು ಅರ್ಜಿಯನ್ನ ವಿಚಾರಣೆ ಮಾಡ್ತಾರೆ. ಆದ್ರೆ ಸಿಐಡಿ ಮುಂದೆ ಬರ್ತಾರ ಅಥವಾ ಕೋರ್ಟ್ಗೆ ಸರೆಂಡರ್ ಆಗ್ತಾರ ಅನ್ನೋದಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಿಂದ ಮಾಹಿತಿ ಇಲ್ಲ. ಆದ್ರೆ ಕೋರ್ಟ್ ನ ಎಲ್ಲಾ ಬಾಗಿಲುಗಳು ಸಹ ಈಗ ಸದ್ಯಕ್ಕೆ ಭೈರತಿ ಬಸವರಾಜ್ಗೆ ಕ್ಲೋಸ್ ಆಗಿರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಅಲ್ಲೂ ರಿಜೆಕ್ಟ್ ಆಗಿರೋ, ಹೈಕೋರ್ಟ್ ನಲ್ಲಿ ರಿಜೆಕ್ಟ್ ಆಗಿರುವಂತದ್ದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಸಹ ರಿಜೆಕ್ಟ್ ಆಗಿರುವಂತದ್ದು. ಹಾಗಾಗಿ ಒಂದು ಕಡೆ ಎಲ್ಲಾ ರೌಂಡ್ ಎಲ್ಲ ಮುಗಿದಿರುವಂತದ್ದು. ಈಗ ಏನಿದ್ರು ಅವ್ರು ಖುದ್ದು ವಿಚಾರಣೆಗೆ ಹಾಜರಾಗಬೇಕು. ಆದ್ರೆ ಎಲ್ಲಿ ಬರ್ತಾರೆ ಮತ್ತೆ ಯಾವಾಗ ಬರ್ತಾರೆ ಅಥವಾ ಏನು ಮಾಡ್ತಾರೆ ಮುಂದೆ ಆ
ಆಪ್ಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಸಹ ಈಗ ಒಂದು ಚರ್ಚೆನ ಮಾಡ್ತಾ ಇರುವಂತದ್ದು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಏನಿದೆ ಅದರಲ್ಲಿ ನೋಡೋದಾದ್ರೆ ಅವರು ಸಿಐಡಿ ವಿಚಾರಣೆಗೆ ಬರ್ಲೇಬೇಕಾಗುವಂತದ್ದು. ಯಾಕಂದ್ರೆ ಈಗ ಮತ್ತೆ ಏನಾದ್ರು ಸೆಷನ್ಸ್ ಕೋರ್ಟ್ ಅಥವಾ ಏನಾದ್ರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಕೋಬೇಕಂದ್ರೆ ಮತ್ತೆ ಏನು ಅಲ್ಲಿ ವಾದ ಮತ್ತೆ ಪ್ರತಿವಾದ ಆಗ್ಬೇಕು, ಮತ್ತೆ ಅಲ್ಲಿ ಏನು ಈ ಹೈಕೋರ್ಟ್ ನಲ್ಲಿ ಏನಾಗಿತ್ತು ಮತ್ತೆ ಸುಪ್ರೀಂ ಕೋರ್ಟ್ ನ ಏನಾಗಿತ್ತು ಎಲ್ಲವನ್ನೂ ಸಹ ಅಲ್ಲಿ ವಿಚಾರಣಾ ನ್ಯಾಯಾಲಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಪರಿಗಣನೆ ಮಾಡುತ್ತೆ. ಆಗ ಅಲ್ಲೂ ಸಹ ಮತ್ತೆ ರಿಜೆಕ್ಟ್ ಆದ್ರೆ ಮತ್ತೆ ಹಿನ್ನಡೆ ಆಗುತ್ತೆ. ಹಾಗಾಗಿ ಬಂದು ಸರೆಂಡರ್ ಆಗ್ಬೋದು ಅಥವಾ ಏನಾದ್ರು ಸಿಐಡಿ ಅಧಿಕಾರಿಗೆ ಹೋಗಿ ಏನು ಬಂಧನ ಮಾಡ್ತಾರೆ. ಯಾಕಂದ್ರೆ ಸಿಐಡಿ ಅಧಿಕಾರಿಗಳಿಗೂ ಸಹ ಒಂದು ರೀತಿ ಚಾಲೆಂಜ್. ಯಾಕಂದ್ರೆ ಮೂರ್ ಬಾರಿ ಸಹ ಅರ್ಜಿ ವಜಾ ಆದ್ರೂ ಸಿಐಡಿ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಈಗ ಮೊನ್ನೆ ಹೈಕೋರ್ಟ್ ನಲ್ಲಿ ವಜಾ ಆಗಿರುವಂತದ್ದು ಈಗ 2-3 ದಿನಗಳಾಗಿದೆ ಹೈಕೋರ್ಟ್ ನಲ್ಲಿ ವಜಾ ಆಗಿದೆ. ಈಗ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅರೆಸ್ಟ್ ಅಪ್ಲಿಕೇಶನ್ ವಜಾ ಆಗಿರುವಂತದ್ದು. ಇದು ಇಷ್ಟಾದ್ರೂ ಸಹ ಎಲ್ಲೋ ಒಂದ್ ಕಡೆ ಸಿಐಡಿ ಅಧಿಕಾರಿಗಳು ಸಹ ಒಂದು ರೀತಿ ಸಾಫ್ಟ್ ಕಾರ್ನರ್ ಏನಾದ್ರು ತೋರಿಸ್ತಾ ಇದಾರೆ ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಸಾಹಿತ್ಯ. ಹಾಗಾಗಿ ಸಿಐಡಿ ಅಧಿಕಾರಿಗಳಿಗೂ ಸಹ ಇದೊಂದು ರೀತಿ ಚಾಲೆಂಜ್. ಯಾಕಂದ್ರೆ ಹೈಕೋರ್ಟ್ ನಲ್ಲಿ ರಿಜೆಕ್ಟ್ ಆದ್ರೂ ಸಹ ಅರೆಸ್ಟ್ ಮಾಡಿಲ್ಲ, ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲೂ ರಿಜೆಕ್ಟ್ ಆದ ನಂತರ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವ್ರಿಗೂ ಸಹ ಒಂದು ರೀತಿ ಒಂದು ಹಿನ್ನಡೆ ಆಗುತ್ತೆ. ಮತ್ತೆ ಜನರು ಯಾವ ರೀತಿ ನಂಬಿಕೆ ಇಡ್ತಾರೆ ಅನ್ನೋದು ಸಹ ಎಕ್ಸ್ಟ್ರಾ ಪ್ರಶ್ನೆ ಆಗುವಂತದ್ದು. ಹಾಗಾಗಿ ಸಿಐಡಿ ಅಧಿಕಾರಿಗಳು ಬಂಧನ ಮಾಡುವಂತ ಪ್ರಯತ್ನದಲ್ಲೇ ಇರುವಂತದ್ದು ಸಾಹಿತ್ಯ.